ಮೂಡಾನಿವೇಶನ ಹಂಚಿಕೆ ಹಗರಣ ಸಂಬಂಧಿತವಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯನವರಿಗೆ ಬಿಗ್ ಡೇ. ಮುಖ್ಯಮಂತ್ರಿಗಳು ಸೇರಿದಂತೆ ಒಟ್ಟು 4 ಮಂದಿಯ ವಿರುದ್ಧ ಬಿ ರಿಪೋರ್ಟ್ ದಾಖಲಾಗಿತ್ತು. ಸೊ ಅವರ ಬಿ ರಿಪೋರ್ಟ್ ಅನ್ನ ಪ್ರಶ್ನಿಸಿ ಸ್ನೇಹಮಯಿ ಕೃಷ್ಣ ಅವರು ಕೋರ್ಟ್ ಮೊರೆ ಹೋಗಿದ್ರು. ಸೊ ಇವತ್ತು ಆದೇಶ ಹೊರಬೀಳಲಿದೆ. ಈ ಬಿ ರಿಪೋರ್ಟ್ನ ನ್ಯಾಯಾಲಯ ಕನ್ಸಿಡರ್ ಮಾಡುತ್ತಾ ಅಥವಾ ಏನಾಗುತ್ತೆ ಅನ್ನೋದು ಸದ್ಯ ಮುಖ್ಯಮಂತ್ರಿಗಳ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ. ಮೂಡ ನಿವೇಶನ ಹಂಚಿಕೆ ಹಗರಣ ಸಂಬಂಧಿತವಾಗಿ ಆರೋಪ ಎದುರಿಸಿದಂತಹ ಸಿಎಂ ಸಿದ್ದರಾಮಯ್ಯನವರಿಗೆ ಇವತ್ತು ಬಿಗ್ ಡೇ ಅಂತಲೇ ಹೇಳಬಹುದು. ಲೋಕಾಯುಕ್ತ ಕೊಟ್ಟ ಕ್ಲೀನ್ ಚೀಟ್ಗೆ ಗ್ರೀನ್ ಸಿಗ್ನಲ್ ಸಿಗುತ್ತಾ? ಲೋಕಾಯುಕ್ತ ಬಿ ರಿಪೋರ್ಟ್ ಕುರಿತು ಕೆಲವೇ ಹೊತ್ತಿನಲ್ಲಿ ತೀರ್ಪು ಪ್ರಕಟವಾಗಲಿದೆ. ವಾದ ಆಲಿಸಿದಂತಹ ನ್ಯಾಯಾಲಯ ಇವತ್ತು 4 ಗಂಟೆಗೆ ಆದೇಶವನ್ನ ಕೊಡೋದಾಗಿ ಜನಪ್ರತಿನಿಧಿಗಳ ಕೋರ್ಟ್ ಆದೇಶವನ್ನ ಕಾಯ್ದಿರಿಸಿದೆ. ಬಿ ರಿಪೋರ್ಟ್ ಅನ್ನ ಒಪ್ಪಿದ್ರೆ ಸಿಎಂ ಸಿದ್ದರಾಮಯ್ಯನವರಿಗೆ ಒಂದು ಬಿಗ್ ರಿಲೀಫ್ ಸಿಕ್ಕಂತಾಗತ್ತೆ. ಒಪ್ಪದೇ ಇದ್ದಂತಹ ಸಂದರ್ಭದಲ್ಲಿ ದೊಡ್ಡ ಸಂಕಷ್ಟಕ್ಕೆ ಅವರು ಸಿಲುಕಿಕೊಳ್ತಾರೆ. ಮತ್ತೆ ವಿಚಾರಣೆಯನ್ನ ಫೇಸ್ ಮಾಡಬೇಕಾಗತ್ತೆ. ಈಗಾಗಲೇ 14 ಸೈಟ್ಗಳನ್ನ ಅವರು ಹಿಂತಿರುಗಿಸಿ ಆಗಿದೆಯೇ ಆದರೂ ಕೂಡ ಒಟ್ಟು ಈ ಪ್ರಕರಣದ 136 ಕೇಸ್ಗಳೇನಿವೆ ಅವೆಲ್ಲವೂ ಕೂಡ ಪ್ರತ್ಯೇಕವಾಗಿ FIR ಆಗಬೇಕಾಗಿತ್ತು. ಅದರಲ್ಲಿ ಈ ಕೇಸ್ನ ವಿಶೇಷವಾಗಿ ಕನ್ಸಿಡರ್ ಮಾಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಅನ್ನೋದು ಸ್ನೇಹಮಯಿ ಕೃಷ್ಣ ಅವರ ಆರೋಪ ಆಗಿತ್ತು. ಸಿಎಂ ಸೇರಿ 4 ಕುರಿತು ಬಿ ರಿಪೋರ್ಟ್ ಆಗಿತ್ತು. ಸೂಕ್ತ ಸಾಕ್ಷ್ಯಾಧಾರಗಳ ಕೊರತೆ ಇದೆ ಅಂತ ಬಿ ರಿಪೋರ್ಟ್ನಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಉಲ್ಲೇಖಿಸಿದ್ರು. ಬಿ ರಿಪೋರ್ಟ್ ಪ್ರಶ್ನಿಸಿ ಅರ್ಜಿಯನ್ನ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಕೆ ಮಾಡಿದ್ರು. ಕೆಲವೇ ಹೊತ್ತುಗಳಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯ ಈ ತೀರ್ಪನ್ನ ಪ್ರಕಟ ಮಾಡುತ್ತೆ. ತೀರ್ಪಿನ ಆಧಾರದ ಮೇಲೆ ಏನಾಗತ್ತೆ ಸಿದ್ದರಾಮಯ್ಯನವರ ಭವಿಷ್ಯ ಅನ್ನೋದನ್ನ ಕಾದು ನೋಡಬೇಕು. ಸಿಎಂ ಈ ಪ್ರಕರಣದಲ್ಲಿ A1, ಸಿಎಂ ವೈಫ್ A2 ಮತ್ತು ಅವರ ಬಾಮೈದ ಒಟ್ಟು ಮತ್ತು ಈ ಸೈಟ್ ಅನ್ನ ಕೊಟ್ಟಂತಹ ದೇವರಾಜು 4 ಜನರ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಲೋಕಾಯುಕ್ತ ಬಿ ರಿಪೋರ್ಟ್ ಕುರಿತಾಗಿ ಕೆಲವೇ ಹೊತ್ತುಗಳಲ್ಲಿ ತೀರ್ಪು ಪ್ರಕಟವಾಗುತ್ತೆ. ಸೊ ಮುಖ್ಯಮಂತ್ರಿಗಳ ಪರವಾಗಿ ಬಂದ್ರೆ ಅಂದ್ರೆ ಬಿ ರಿಪೋರ್ಟ್ನ ಆಕ್ಸೆಪ್ಟ್ ಮಾಡಿದ್ರೆ ಏನು ಅಥವಾ ಆಕ್ಸೆಪ್ಟ್ ಮಾಡದೇ ಇದ್ದಂತಹ ಸಂದರ್ಭದಲ್ಲಿ ಏನಾಗುತ್ತೆ? ದಿವ್ಯಾ, ಮೈಸೂರಿನ ಮೂಡಾ ಸೈಟ್ಗಳ ಅಕ್ರಮ ಪ್ರಕರಣ ಸಂಬಂಧಪಟ್ಟಂತೆ ಲೋಕಾಯುಕ್ತ ಅಧಿಕಾರಿಗಳು ಸಿಎಂ ಸಿದ್ದರಾಮಯ್ಯ, ಅವರ ಪತ್ನಿ ಹಾಗೆ ಅವರ ಬಾಮೈದ ಮಲ್ಲಿಕಾರ್ಜುನ್ ಸ್ವಾಮಿ ಮತ್ತೆ ಈ ಹಿಂದಿನ ಮೂಲ ಜಮೀನಿನ ಮಾಲೀಕ ಆಗಿದ್ದಂತಹ ದೇವರಾಜ್, ಈ 4 ಮೇಲೆ ಮೊದಲಿಗೆ FIR ದಾಖಲಾಗಿತ್ತು. ಅದಾದ ಬಳಿಕ ತನಿಖೆಯನ್ನು ನಡೆಸಿದ್ದಂತಹ ಲೋಕಾಯುಕ್ತ ಪೊಲೀಸರು ಈ 4 ಪಾತ್ರ ಇಲ್ಲ ಅನ್ನೋ ಮಟ್ಟಿಗೆ ಬಿ ರಿಪೋರ್ಟ್ ಅನ್ನು ಹಾಕಿದ್ರು. ಅದ್ರ ಜೊತೆಗೆ ಇಲ್ಲಿ ತಪ್ಪು ಮಾಡಿರುವಂತವರು ಈ ಹಿಂದಿನ ಆಯುಕ್ತ ಆಗಿದ್ದಂತಹ ಮೂಡಾದ ಆಯುಕ್ತ ಆಗಿದ್ದಂತಹ ದಿನೇಶ್ ಸೇರಿ ಈ ಹಿಂದಿನ ಕೆಲ ಆಯುಕ್ತರುಗಳು ತಪ್ಪು ಮಾಡಿದ್ದಾರೆ ಮತ್ತೆ ಅವರು ಇಲ್ಲೊಂದಷ್ಟು ಅಕ್ರಮಗಳನ್ನು ಮಾಡಿದ್ದಾರೆ ಅನ್ನೋ ಮಟ್ಟಿಗೆ ಲೋಕಾಯುಕ್ತ ಅಧಿಕಾರಿಗಳು ಬಿ ರಿಪೋರ್ಟ್ನಲ್ಲಿ ಉಲ್ಲೇಖವನ್ನು ಮಾಡುವ ಕೆಲಸವನ್ನ ಮಾಡಿದ್ರು. ಈ ಬಿ ರಿಪೋರ್ಟ್ ಯಾವಾಗ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನ ಮಾಡಿದ್ರು, ಆ ಅರ್ಜಿಯ ಮೂಲ ದೂರುದಾರ ಯಾರಿದ್ರು ಸ್ನೇಹಮಯಿ ಕೃಷ್ಣ ಬಿ ರಿಪೋರ್ಟ್ ಅನ್ನ ಚಾಲೆಂಜ್ ಮಾಡಿದ್ರು. ಅವರೇ ಖುದ್ದು ವಾದ ಮಂಡನೆಯನ್ನ ಮಾಡುವ ಕೆಲಸವನ್ನ ಕೂಡ ಮಾಡಿದ್ರು. ಮತ್ತೆ ಒಂದೇ ರಿಪೋರ್ಟ್ನಲ್ಲಿ ಅಂದ್ರೆ ಒಂದು ಬಿ ರಿಪೋರ್ಟಾ ಅಥವಾ ಇದು ಕೇವಲ ರಿಪೋರ್ಟಾ, ಒಂದು ಬಿ ರಿಪೋರ್ಟ್ನಲ್ಲಿ ಇವ್ರದ್ದು ತಪ್ಪಿದೆ, ಈ 4ರದ್ದು ತಪ್ಪಿಲ್ಲ, ಅಧಿಕಾರಿಗಳಿದ್ದು ತಪ್ಪು ಅಂದ್ರೆ ಅದು ಯಾವ ನ್ಯಾಯ? ಇಲ್ಲಿ ಸಂಪೂರ್ಣವಾಗಿ ಸಿಎಂ ಮತ್ತೆ ಅವರ ಕುಟುಂಬ ತಪ್ಪು ಮಾಡಿದೆ ಅನ್ನೋ ಮಟ್ಟಿಗೆ ಒಂದಷ್ಟು ಸಾಕ್ಷಿಗಳನ್ನ ಇಟ್ಟುಕೊಂಡು ವಾದ ಮಂಡನೆಯನ್ನ ಮಾಡುವ ಕೆಲಸವನ್ನ ಸ್ನೇಹಮಯಿ ಕೃಷ್ಣ ಮಾಡಿದ್ರು. ಹೀಗಾಗಿ ಬಹುತೇಕ ಇವತ್ತು ಅದರ ಆದೇಶವನ್ನ ಕಾಯ್ದಿರಿಸಲಾಗಿದೆ. ಅಂದ್ರೆ ಬಿ ರಿಪೋರ್ಟ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಳ್ಬೇಕಾ ಇಲ್ಲ ರಿಜೆಕ್ಟ್ ಮಾಡ್ಬೇಕಾ ಅಂತೇಳಿ. ಇನ್ ಕೇಸ್ ಏನಾದ್ರೂ ಇವತ್ತು ಮಾನ್ಯ ನ್ಯಾಯಮೂರ್ತಿಗಳು ಬಿ ರಿಪೋರ್ಟ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೆ ಆದಲ್ಲಿ ಅದು ದೂರುದಾರ ಸ್ನೇಹಮಯಿ ಕೃಷ್ಣಗೆ ಆದಂತಹ ದೊಡ್ಡ ಹಿನ್ನಡೆ ಅಂತಾನೆ ಹೇಳಬಹುದು. ಯಾಕಂತ ಹೇಳಿದ್ರೆ ಆರಂಭದಿಂದಲೂ ಕೂಡ ಅವರು ಇದರಲ್ಲಿ ಸಾಕಷ್ಟು ಗೋಲ್ಮಾಲ್ ನಡೆದಿದೆ, ಅಕ್ರಮಗಳು ನಡೆದಿದೆ, ಅಕ್ರಮವಾಗಿ ಸೈಟ್ಗಳನ್ನು ಪಡೆದಿದ್ದಾರೆ ಅಂತೇಳಿ ವಾದವನ್ನ ಮಂಡನೆ ಮಾಡ್ತಲೇ ಬಂದಿದ್ರು. ಇನ್ ಕೇಸ್ ಏನಾದರೂ ನ್ಯಾಯಮೂರ್ತಿಗಳು ಇವತ್ತು ಲೋಕಾಯುಕ್ತ ನ್ಯಾಯಾಲಯ ಬಿ ರಿಪೋರ್ಟ್ ಅನ್ನ ತಿರಸ್ಕಾರ ಮಾಡಿದ್ದೆ ಆದಲ್ಲಿ ಅದು ಬಹುದೊಡ್ಡ ಗಂಡಾಂತರ ಅಂತಾನೆ ಹೇಳಬಹುದು. ಯಾಕಂತ ಹೇಳಿದ್ರೆ ಸಿಎಂ ವಿರುದ್ಧ ಮತ್ತೆ ವಿಚಾರಣೆಯನ್ನ ನಡೆಸೋದಕ್ಕೆ, ತನಿಖೆಯನ್ನ ನಡೆಸೋದಕ್ಕೆ ಅಲ್ಲಿಗೆ ಲೋಕಾಯುಕ್ತ ಪೊಲೀಸರಿಗೆ ಅವಕಾಶವನ್ನ ಕೊಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಬಿ ರಿಪೋರ್ಟ್ ಅನ್ನ ರಿಜೆಕ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಮತ್ತೆ ಅಲ್ಲಿಗೆ ಬಿ ರಿಪೋರ್ಟ್ ರಿಜೆಕ್ಟ್ ಆಯ್ತು ಅಂದ್ರೆ ಅವರು ತಪ್ಪಿತಸ್ಥರು ಅನ್ನೋ ಲೆಕ್ಕಕ್ಕೆ ಬರುತ್ತೆ. ಅಂದ್ರೆ ವಿಚಾರಣೆ ಕರೆಕ್ಟ್ ಆಗಿ ನಡೀಲಿ, ವಿಚಾರಣೆ ಇದುವರೆಗೂ ಕೂಡ ಕರೆಕ್ಟ್ ಆಗಿ ನಡೆದಿಲ್ಲ, ತನಿಖೆ ಸರಿಯಾಗಿ ನಡೆದಿಲ್ಲ ಅನ್ನೋ ಒಂದು ಅಂಶಕ್ಕೆ ಬಂದಂತಾಗುತ್ತೆ. ಹೀಗಾಗಿಯೇ ಬಹುತೇಕ ಯಾವ ರೀತಿಯ ಇವತ್ತು ಒಂದು ಆದೇಶ ಬರಬಹುದು ಅನ್ನೋ ಒಂದು ಕುತೂಹಲ ಇದೀಗ ಜನಪ್ರತಿನಿಧಿಗಳ ನ್ಯಾಯಾಲಯದ ಮೇಲೆ ಎಲ್ಲರ ದೃಷ್ಟಿ ಬೀರಿರೋದು. ಇನ್ ಕೇಸ್ ಏನಾದರೂ ಲೋಕಾಯುಕ್ತ ಅಧಿಕಾರಿಗಳು ಈಗಾಗಲೇ ಸಾಕಷ್ಟು ತಪ್ಪನ್ನ ಮಾಡಿದ್ದಾರೆ ಮತ್ತೆ ಅವರು ನಿಷ್ಪಕ್ಷಪಾತವಾಗಿ ತನಿಖೆಯನ್ನ ಮಾಡ್ತಿಲ್ಲ, ಸಿಎಂಗೆ ಫೇವರ್ ಆಗಿ ತನಿಖೆಯನ್ನ ಮಾಡ್ತಿದ್ದಾರೆ, ಹೀಗಾಗಿ ಬೇರೆ ತನಿಖಾ ಏಜೆನ್ಸಿಗಳಿಗೆ ತನಿಖೆಯನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಏನಾದರೂ ಅರ್ಜಿದಾರರು ಮನವಿಯನ್ನ
ಮಾಡ್ಕೊಳ್ತಾರ ಗೊತ್ತಿಲ್ಲ. ಇವತ್ತು ಬಿ ರಿಪೋರ್ಟ್ನ ಆದೇಶದ ಮೇಲೆ ಮುಂದಿನ ನಡೆಗಳು, ಮುಂದೆ ಯಾರು ತನಿಖೆಯನ್ನು ನಡೆಸಬೇಕಾಗುತ್ತೆ ಇದೆಲ್ಲವೂ ಕೂಡ ಮುಂದೆ ಗೊತ್ತಾಗಬೇಕಾಗುತ್ತೆ. ಆದರೆ ಇಲ್ಲಿ ಈಗಾಗಲೇ ಯಾರು ಲೋಕಾಯುಕ್ತದ ಮೈಸೂರು SP ಆಗಿದ್ದಂತಹ ಉಮೇಶ್ ಏನಿದ್ದಾರೆ ಅವ್ರ ಮೇಲೂ ಕೂಡ ಒಂದಷ್ಟು ಆರೋಪಗಳನ್ನು ಹೊರಿಸಲಾಗ್ತಿದೆ. ಅವರು ಸರಿಯಾಗಿ ತನಿಖೆಯನ್ನು ಮಾಡಿಲ್ಲ, CM ಅಣತಿಯಂತೆ ಕುಣಿದಿದ್ದಾರೆ ಅನ್ನೋ ಮಟ್ಟಿಗೆ ಕೋರ್ಟ್ನಲ್ಲಿ ಸ್ನೇಹಮಯಿ ಕೃಷ್ಣ ಆರೋಪವನ್ನ ಮಾಡಿದ್ರು. ಹೀಗಾಗಿ ಇವತ್ತು 4 ಗಂಟೆಗೆ ಅದರ ಆದೇಶ, ಮೂಡಾ ಸೈಟ್ನ ಅಕ್ರಮ ಸಂಬಂಧ ಇವತ್ತು ಸಂಜೆ 4 ಗಂಟೆಗೆ ಕೋರ್ಟ್ನಿಂದ ಆದೇಶ ಹೊರಬರಲಿದೆ. ದಿವ್ಯಾ, ಥ್ಯಾಂಕ್ ಯು ಮೂರ್ತಿ. ನಿಮ್ಮೆಲ್ಲ ಮಾಹಿತಿಗೆ 4 ಗಂಟೆಗೆ ಬರುವಂತಹ ಆದೇಶ ಏನಾಗಿರುತ್ತೆ ಅನ್ನೋದು ಒಂದು ರೀತಿಯಲ್ಲಿ ಕುತೂಹಲವನ್ನು ಮನೆ ಮಾಡಿದೆ. ಯಾಕಂದರೆ ಲೋಕಾಯುಕ್ತ ಮುಖ್ಯಮಂತ್ರಿಗಳ ಪರವಾಗಿ ನಿಂತಿದೆ, ಅವರನ್ನು ರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲೇ ಬಿ ರಿಪೋರ್ಟನ್ನು ಹಾಕಿದೆ. ಪೂರ್ಣ ತನಿಖೆಯಾಗದೆ ಮಧ್ಯಂತರ ವರದಿಯಲ್ಲೇ ಬಿ ರಿಪೋರ್ಟ್ ಹಾಕೋದು ಎಷ್ಟು ಸೂಕ್ತ ಅನ್ನುವಂತಹ ಪ್ರಶ್ನೆಗಳನ್ನು ಸ್ನೇಹಮಯಿ ಕೃಷ್ಣ ಅವರು ಪ್ರಸ್ತಾಪಿಸಿದರು. ಸಾಕ್ಷ್ಯಾಧಾರಗಳ ಕೊರತೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ರೀತಿಯ ಸಾಕ್ಷ್ಯಗಳು ಕೂಡ ಇದ್ದು ಇದನ್ನು ವಿನಾಕಾರಣ ಸಾಕ್ಷ್ಯಾಧಾರಗಳ ಕೊರತೆ ಅಂತ ಬಿಂಬಿಸಲಾಗ್ತಾ ಇದೆ ಅನ್ನುವಂತಹ ಗಂಭೀರ ಆರೋಪದ ಜೊತೆಗೆ ಕೆಲವೊಂದಷ್ಟು ದಾಖಲೆಗಳನ್ನು ಕೂಡ ಕೋರ್ಟ್ ಗಮನಕ್ಕೆ ತರುವಂತಹ ಪ್ರಯತ್ನವನ್ನು ಸ್ನೇಹಮಯಿ ಕೃಷ್ಣ ಅವರು ಮಾಡಿದರು. ಈಗ ಕೋರ್ಟ್ ಏನು ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕು.